ರಾಜಯೋಗ ಏನಕ್ಕೆ ಕಲಿಬೇಕು ಅಂತ ಬಂದಿದ್ದೀರಿ? ರಾಜಯೋಗ ಪ್ರಾಕ್ಟೀಸ್ ಮಾಡಬೇಕು. ರಾಜಯೋಗ ಪ್ರಾಕ್ಟೀಸ್ ಮಾಡೋದಕ್ಕೆ ಕಾರಣವೇನು? ಊಟ ಮಾಡೋದಕ್ಕೆ ಕಾರಣ ಹೊಟ್ಟೆ ಹಸಿಯತ್ತೆ, ದೇಹ ಆರೋಗ್ಯ ಕಾಪಾಡ್ಕೋಬೇಕು, ದೇಹ ಬೆಳಿಬೇಕು, ಊಟ ಮಾಡ್ತೀವಿ, ಪಿಕ್ಚರ್ ನೋಡ್ತೀವಿ, ಒಂದು ಸಂತೋಷ ಸಿಗತ್ತೆ, ಆನಂದ ಸಿಗತ್ತೆ. ಹಾಗೆ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಯಾವುದೋ ಒಂದು ವಿಚಾರದಲ್ಲಿ ನಮಗೆ ಒಂದು ಆಸಕ್ತಿ ಮಾಡಬೇಕು ಅಂತ. ಈ ರಾಜಯೋಗ ಅಭ್ಯಾಸವನ್ನ ಕಲಿಯೋದಕ್ಕೆ ಕಾರಣವೇನು? ಏನಕ್ಕೆ ರಾಜಯೋಗವನ್ನ ಕಲಿಬೇಕು ಅಂತ ಉದ್ದೇಶ ಮಾಡಿದ್ದೀರಾ? ನಾನು ಮಠಕ್ಕೆ ಸೇರ್ಬೇಕು ಅಂತ ಅನ್ಕೊಂತ ಗುರುಜಿ. ನೀವು ಮೈಕ್ರೋಫೋನ್ ಬಾಯಿ ಹತ್ರ ಇಟ್ಕೊಂಡು ಮಾತಾಡಿ. ನಾನು ಮಠಕ್ಕೆ ಸೇರ್ಬೇಕಂತ ಅನ್ಕೊಂಡಿದ್ದೆ ಗುರುಜಿ. ಇಲ್ಲಿ ದಾವಣಗೆರೆಯಲ್ಲಿ ರಾಮಕೃಷ್ಣ ಆಶ್ರಮ ಬೇಜಾರ್ ಮಠ ಬ್ರಾಂಚ್ ಇದೆ ಗುರುಜಿ, ದಾವಣಗೆರೆಯಲ್ಲಿ. ಎಲ್ಲ ವಿಚಾರ್ಸಕ್ಕಂತ ಹೋಗಿದ್ದೆ. ಅವರು ಡಿಗ್ರಿ ಮುಗಿಬೇಕು ಅಂತ ಹೇಳಿದ್ರು ಗುರುಜಿ. ನಮ್ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ. ಹಂಗಾಗಿ ಮತ್ತೆ ನಾವು ಏನಾರ ಕಲ್ತು ಹೋಗ್ಬೇಕಲ್ಲ ಗುರುಜಿ. ಈಗ ರಾಜಯೋಗ ಕಲಿಬೇಕು ಅಂತ ಅಲ್ಲೆಲ್ಲ ಭಕ್ತಿ ಯೋಗ ಎಲ್ಲ ಹೇಳ್ಕೊಡ್ತಾರೆ. ಅವ್ರೆಲ್ಲ ಭಕ್ತಿ ಯೋಗಪ್ಪ, ಅಲ್ಲೆಲ್ಲ ಭಕ್ತಿ ಯೋಗ ಮಾಡೋದು. ನಾವ್ ಅವ್ರೇನೋ ಕ್ವಶನ್ ಕೇಳಿದ್ರೆ ರಾಜಯೋಗ ಬಗ್ಗೆ ಹೇಳ್ತಿದ್ದೆ. ರಾಜಯೋಗ ಒಂದರ ಪರ್ಫೆಕ್ಟ್ ಕಲಿಬೇಕು ಅಂತ. ರಾಮಕೃಷ್ಣ ಆಶ್ರಮಕ್ಕೆ ಏನಕ್ಕೆ ಸೇರ್ಕೋಬೇಕು ಅಂತ ಮನಸ್ಸು ಬಂತು? ರಾಮಕೃಷ್ಣ ಆಶ್ರಮ ಅಂತಲ್ಲ ಗುರುಜಿ, ಅವ್ರು ಬೇರೆ ಅದು ಚೆನ್ನಾಗಿ ಆಶ್ರಮ ಹತ್ರ ಇದೆಲ್ಲ ಗುರುಜಿ ನಮ್ಗೆ ಇಲ್ಲಿ. ನೀವು ಈ ಸಣ್ಣ ವಯಸ್ಸಲ್ಲಿ ಮದುವೆ ಮಾಡಿಕೊಂಡು ಸಂಸಾರಿಕ ಜೀವನದಲ್ಲಿ ಜೀವನ ಮಾಡೋದು ಬಿಟ್ಟು ಸನ್ಯಾಸಿ ಆಗಬೇಕು ಅಂತನ್ನೋ ಭಾವನೆ ಬಂದಿದ್ದಕ್ಕೆ ಕಾರಣವೇನು? ಅದೇ ಯಾಕೆ ಇರಕ್ ಆಗ್ತಿಲ್ಲ ಗುರುಜಿ ಅಲ್ಲಿ, ಯಾಕೆ ಬ್ಯಾಡ ಐತಿ ಇದ್ರ ಜೀವನ ಅಂತ. ನೀವು ಮನೆಯಲ್ಲಿ ಎಷ್ಟು ಜನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು? ಇಲ್ಲ ಗುರುಜಿ, ಅಕ್ಕ ಇದ್ದಾರೆ, ಮದುವೆ ಮಾಡಿದ್ದೇವೆ. ನಾನು ಅಮ್ಮ ಮನೆಗೆ ಇಬ್ಬರೇ ಇದ್ದೀವಿ. ನೀವು ಅಮ್ಮ ಇಬ್ಬರೇ ಇದ್ದೀರಾ, ತಂದೆ ಇಲ್ಲ. ನೀವು ಸನ್ಯಾಸಿ ಆದ್ರೆ ನಿಮ್ಮ ತಾಯಿಯನ್ನ ಯಾರು ನೋಡ್ಕೊಳ್ಳೋದು? ಈಗ ಅದೇ ಪ್ರಾಬ್ಲಮ್ ಗುರುಜಿ. ಈಗ ಹೆತ್ತ ತಾಯಿಗೆ ಮಾಡೋ ಕರ್ಮ ಮಾಡ್ಬೇಕಲ್ವಾ? ಮಾಡ್ಬೇಕು ಗುರುಜಿ. ಈಗ ಪೊಸಿಷನ್ ಈಗ ನಾನು ಇಲ್ಲಿ ಇರ್ತ ಸುಮ್ಮನೆ ತೊಂದ್ರೆ ಜಾಸ್ತಿ. ಈಗ ನಾನು ಪ್ರಾಣಾಯಾಮ ಮಾಡ್ಕೊಂತ ಕೂತಂತ ಅದೇ ಅಭ್ಯಾಸ ಅವ್ರು ಇಷ್ಟ ಇಲ್ಲ, ಅವ್ರಿಗೆ ಮಾಡಂಗ ಇಷ್ಟ ಬ್ಯಾಡ್ ಮಾಡ್ಬೇಡ ಅಂತಾರೆ. ನಾವ್ ಒಂದ್ ದಾರಿ ಹೋದ್ರೆ ಅವ್ರು ಒಂದ್ ದಾರಿ ಕರ್ಕೊಂಡ್ ಹೋಗ್ತಾರ. ಹಂಗಾಗಿ ಈಗ ನೀವು ಓದ್ತಾ ಇದ್ದೀರಾ? ಇಲ್ಲ ಗುರುಜಿ, ಓದ್ತಾ ಇಲ್ಲ. ಮತ್ತೆ ಡಿಗ್ರಿ ಮುಗಿಸ್ಬೇಕು ಅಂತ ಹೇಳಿದ್ರಿ. ಅಂದ್ರೆ ಡಿಗ್ರಿ ಇನ್ಕಂಪ್ಲೀಟ್ ಆಗಿತ್ತು ಗುರುಜಿ ನಂದು. ಡೆತ್ ಆದ್ರ ಅಂತ ಊರಿಗೆ ಬಂದ್ಬಿಟ್ಟೆ. ಇಲ್ಲಿ ರಾಮಕೃಷ್ಣ ಆಶ್ರಮ ಡಿಗ್ರಿ ಮುಗಿದ್ರೆ ಅಷ್ಟೇ ಅಪ್ಪ ಸೇರ್ಸ್ಕೊಡೋದು, ಇಲ್ಲಿ ಮೆಂಬರ್ ಆಗ್ಬೇಕು. 28 ವಯಸ್ಸು ಒಳಗಡೆ ಇರಬೇಕು, ಡಿಗ್ರಿ ಆಗಿರ್ಬೇಕು. ಹಾ ಗುರುಜಿ, ಆಕ್ಚುಲಿ ಎಲ್ಲ 28 ನಡೀತಾ ಇದೆ ಈಗ ಆಲ್ರೆಡಿ. ಅವ್ರು ಅಲ್ಲಿ ಸೇವೆ ಮಾಡ್ಕೊಂತ ಇರ್ಬೋದು. ಮತ್ ನೆಕ್ಸ್ಟ್ ಸ್ವಾಮೀಜಿ ಯಾರು ಬಂದು ನೀನ್ ಇಟ್ಕೋಬೇಕಲ್ಲಪ್ಪ ಇಲ್ಲಿ, ಮತ್ತೆ ಬೇರೆ ಕಡೆ ಕಟ್ಸಿದ್ರೆ ಏನ್ ಮಾಡ್ತೀನಿ ಅಂತ ಕೇಳಿದ್ರು. ಹಂಗೆ ಡಿಗ್ರಿ ಮುಗಿದ್ರೆ ಮೆಂಬರ್ ಆದ್ರೆ ಚೆನ್ನಾಗಿರುತ್ತೆ ಇದೆ ಅಂತ ಹೇಳಿದ್ರು. ಒಟ್ಟು ಅವ್ರು ಇಲ್ಲ ಬೇರೆ ಕಡೆ ಪ್ರೈವೇಟ್ ಅಲ್ಲಿ ಸೇರ್ಕೊಬೋದು ನೀನು ಅಂತ ಹೇಳಿದ್ರು. ಸರಿ, ನಿಮಗೆ ಒಂದು ಆಸಕ್ತಿ ಬಂದಿದೆ, ಭಗವಂತನ ಕೃಪೆ, ಪೂರ್ವಜನ್ಮದ ಸುಕೃತ. ಈ ವಯಸ್ಸಲ್ಲಿ ಹೆಣ್ಣು ಮಕ್ಕಳ ಮೇಲೆ ಮನಸ್ಸು, ಕಾಸಿನ ಮೇಲೆ ಮೋಹ, ಆಸ್ತಿ ಮೇಲೆ ಮೋಹ, ಇದೆಲ್ಲ ಈ ವಯಸ್ಸಲ್ಲಿ ನಿಮ್ಮಂಥವರಿಗೆ ಇರಬೇಕಾಗಿರುವ ಸೂಚನೆಗಳು. ಅದು ಬಿಟ್ಟು ನೀವು ಮನೆ ಬೇಡ, ಅಮ್ಮ ಬೇಡ, ಮದುವೆ ಬೇಡ, ಹೆಣ್ಣು ಬೇಡ, ಕೆಲಸ ಬೇಡ, ಬೇಡ 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 ಬೇಡ, ಬೇಕು ಭಗವಂತ ಬೇಕು, ಅದು ಎಲ್ರಿಗೂ ಬರೋದಿಲ್ಲ. ನಿಮಗೆ ಬಂದಿದೆ ಅಂದ್ರೆ ಎಷ್ಟೆಷ್ಟೋ ಜನ್ಮದಲ್ಲಿ ನೀವು ಪುಣ್ಯ ಮಾಡಿದ್ದೀರಾ, ಪೂರ್ವ ಜನ್ಮದ ಸುಕೃತ. ಇಲ್ಲ ಅಂದ್ರೆ ಭಗವಂತ ಸಿಗಲ್ಲ. ಈ ಆಸೆಗಳು, ಈ ಮನಸ್ಸು ಬರೋದಿಲ್ಲ. ನನ್ನ ಮಗ 26 ವಯಸ್ಸಿಗೆ ಶ್ರೀರಾಮಕೃಷ್ಣ ಮಠಕ್ಕೆ ಹೋಗಿ ಸೇರ್ಕೊಂಡ. ಮುಂದಿನ ವರ್ಷ ಅವರಿಗೆ ದೀಕ್ಷೆ ಕೊಡ್ತಾರೆ. 10 ವರ್ಷ ಆಗಬೇಕು. 10 ವರ್ಷ ಆಗ್ತಾ ಬಂತು. ಮುಂದಿನ ವರ್ಷ ಅವರಿಗೆ ದೀಕ್ಷೆ, ಸನ್ಯಾಸ ದೀಕ್ಷೆ. ನನ್ನ ಬಾಮೈದ ಒಬ್ಬರು ಸನ್ಯಾಸಿ.
ಸಂಸಾರದಲ್ಲಿ ನಾನು ಒಬ್ಬ ಸನ್ಯಾಸಿ. ಸನ್ಯಾಸಿ ಆಗಬೇಕೇ ಆಗಬಾರದೆ ಪ್ರಶ್ನೆ. ಇದು ಎರಡು ತರದ